ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಹೆರಾನ್ ಸೂತ್ರ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ 12.1 ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವಾಗ ಎಕ್ಸಸೈಸ್ 12.1ರಲ್ಲಿ ಮೊದಲನೇ ಪ್ರಶ್ನೆ. ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾಫಲಕ ಸಮಬಾಹು ತ್ರಿಭುಜಾಕಾರದಲ್ಲಿದ್ದು ಅದರ ಒಂದು ಬಾಹು ಎ ಆಗಿದೆ. ಹಾಗಾದರೆ ಸಂಜ್ಞಾಫಲಕ ವಿಸ್ತೀರ್ಣವನ್ನು ಹೆರಾನ್ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಈ ಸಂಜ್ಞಾಫಲಕ ಸುತ್ತಳತೆಯು 180 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತದೆ ಎನ್ನುವುದಂತೂ ಪ್ರಶ್ನೆಯಾಗಿದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆ ಪ್ರಕಾರ ನಾವು ಹೆರಾನ್ ಸೂತ್ರವನ್ನು ಉಪಯೋಗಿಸಿ ಈ ಒಂದು ಸಂಜ್ಞಾಫಲಕದ ಸುತ್ತಳತೆಯನ್ನು ಕೊಟ್ಟಿದ್ದಾರೆ, ಇದರ ಒಂದು ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿಯೋಣ. ಓಕೆ, ಸಂಜ್ಞಾಫಲಕದ ಬಾಹು ಇವಾಗ ಒಂದು ಸಮಬಾಹು ತ್ರಿಭುಜದಲ್ಲಿ ಈ ಒಂದು ಫಲಕ ಇದೆ. ಸಂಜ್ಞಾಫಲಕದ ಬಾಹು ಎ ಆಗಿರಲಿ. ಹಾಗಾದರೆ ಸಂಜ್ಞಾಫಲಕದ ಸುತ್ತಳತೆ 3a. ಅಂದರೆ ಈ ಸಮಬಾಹು ತ್ರಿಭುಜ ತಂದಾಗ 3 ಬಾಹುಗಳ ಒಂದು ಅಳತೆ ಎ ಅಂತ ಆದರೆ ಇವಾಗ ಸುತ್ತಳತೆ ಏನಾಗಿರುತ್ತೆ 3a ಆಗಿರುತ್ತೆ. ಸೊ ಇವಾಗ ಸಂಜ್ಞಾಫಲಕದ ಸುತ್ತಳತೆ 3a ಆದರೆ ಅದರ ಒಂದು ಸುತ್ತಳತೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಒಂದು ಬಾಹುವಿನ ಅಳತೆ ಏನಾಗಿರುತ್ತೆ 180/3 ಮಾಡಿದಾಗ =60 ಸೆಂಟಿಮೀಟರ್ ಎನ್ನುವಂಥದ್ದು ಒಂದು ಬಾಹುವಿನ ಅಳತೆ ಆಗುತ್ತೆ. ಹಾಗಾದರೆ ಅರ್ಧ ತ್ರಿಭುಜದ ಸುತ್ತಳತೆ ಎಷ್ಟಾಗುತ್ತೆ 3a. ಅಂದರೆ ಸುತ್ತಳತೆ 3a ತಂದಾಗ ಇದರ ಅರ್ಧ ಅಂದಾಗ 3a/2 ಅಂತ ಆಗುತ್ತೆ. ಇವಾಗ ಹೆರಾನ್ ಸೂತ್ರವನ್ನು ಬಳಸೋಣ. ಈ ಒಂದು ತ್ರಿಭುಜದ ವಿಸ್ತೀರ್ಣದ ಹೆರಾನ್ ಸೂತ್ರದ ಸೂತ್ರ ಏನಿದೆ ಅಂದರೆ √S × S - a × S - b × S - c ಅಂತ ಇದೆ. S ಅಂದರೆ 3a/2 ಅಂತ ಇದೆ. ಇವಾಗ 3a/2 - a 3a/2 - b 3a/2 - c ಅಂತ ಇದೆ. ಇದನ್ನು ನಾವು 3a/2 ಇವಾಗ ನೋಡಿ 3a ಇದೆ, 2 × a 2a ಆಗುತ್ತೆ, 3a - 2a a ಉಳಿಯುತ್ತೆ. ಹಾಗಾಗಿ a/2 ಇಲ್ಲಿ ಎಲ್ಲ ಬಾಹುಗಳು ಎ ಅಳತೆಯನ್ನು ಹೊಂದಿವೆ. ಇಲ್ಲಿ ಸೂತ್ರದಲ್ಲಿ ABC ಅಂತ ಇದೆ ಬಾಹುಗಳ ಅಳತೆ, ಬಟ್ ಇಲ್ಲಿ ಸಮಬಾಹು ತ್ರಿಭುಜ ಇರೋದ್ರಿಂದ ಎಲ್ಲ ಅಳತೆ ಏನಾಗಿದೆ ಎ ಆಗಿದೆ. ಹಾಗಾಗಿ a/2 ಅಂತ ಆಗುತ್ತೆ. ಇಲ್ಲಿ ನೋಡಿ ಒಂದು 3 ಇದೆ, 2 1 2 3 4 a/4. ಓಕೆ, a/4 ಅಂತ ಇದೆ. ಡಿವೈಡ್ಸ್ 2 4 4 8 8 16 3a 3 × a/4 × 16 ಎನ್ನುವಂಥದ್ದು ಇಲ್ಲಿ ನಮಗೆ ಸಿಗುತ್ತೆ. ಇವಾಗ ಇದನ್ನು ಈ ರೀತಿಯಾಗಿ ಕೂಡ ಬರೀಬೋದು. ನಾವು √3a² ಅಂತ ಬರೀಬೋದು. ಆದ್ದರಿಂದ ಈ ಸ್ಕ್ವಯರ್ ರೂಟ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನು ಉಳಿಯುತ್ತೆ √3 × a² ಅಂತ ಉಳಿಯುತ್ತೆ. 16 4ರ ವರ್ಗ ಆಗಿದೆ, ಆದ್ದರಿಂದ ಡಿವೈಡ್ಸ್ 4. ಅಂದರೆ ಇಲ್ಲಿ ನಮಗೆ ಆನ್ಸರ್ ಏನಂತ ಬರುತ್ತೆ √3/4 × a ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಒಂದು ಬಾಹುವಿನ ಅಳತೆ 60 ಸೆಂಟಿಮೀಟರ್ ಅಂತ ಸಿಕ್ಕಿತ್ತು. 60 × 60 900 √3 cm² ಎನ್ನುವಂಥದ್ದು ಈ ಒಂದು ಸಂಜ್ಞಾಫಲಕದ ವಿಸ್ತೀರ್ಣ ಆಗಿತ್ತು. ಎರಡನೇ ಪ್ರಶ್ನೆ. ಒಂದು ಮೇಲ್ಸೇತುವೆ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ. ಗೋಡೆಯ ಬಾಹುಗಳ ಉದ್ದವು 172 ಮೀಟರ್, 22 ಮೀಟರ್, 120 ಮೀಟರ್ ಇದೆ. ಹಾಗಾದರೆ ಜಾಹೀರಾತು ವರ್ಷಕ್ಕೆ ಪ್ರತಿ ಮೀಟರ್ ಸ್ಕ್ವೇರ್ಗೆ 5,000 ರೂಪಾಯಿ ಆದಾಯ ಗಳಿಸುತ್ತದೆ. ಒಂದು ಕಂಪನಿಯು ಈ ಗೋಡೆಗಳಲ್ಲಿ ಒಂದನ್ನು 3 ತಿಂಗಳಿಗಾಗಿ ಬಾಡಿಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು ಎನ್ನುವಂಥದ್ದು ಪ್ರಶ್ನೆ ಇದೆ. ಪರಿಹಾರವನ್ನು ನೋಡ್ತಾ ಹೋಗೋಣ. ತ್ರಿಭುಜದ ಬಾಹುಗಳು ABC. ಒಂದು ಬಾಹುವಿನ ಅಳತೆಯನ್ನು ಕೊಟ್ಟಿದ್ದಾರೆ 122 ಮೀಟರ್, 22 ಮೀಟರ್, 120 ಮೀಟರ್ ಅಂತ. ತ್ರಿಭುಜದ ಸುತ್ತಳತೆಯನ್ನು ನಾವು ಕಂಡುಹಿಡಿಯೋದಾದರೆ ಈ 3 ಬಾಹುಗಳ ಮೊತ್ತ ಈ ಒಂದು ತ್ರಿಭುಜದ ಸುತ್ತಳತೆ ಆಗಿರುತ್ತೆ 264 ಮೀಟರ್ ಎನ್ನುವಂಥದ್ದು. ಅರ್ಧ ಸುತ್ತಳತೆ ಅಂದಾಗ 264 ಮೀಟರ್ /2 ಅಂದಾಗ S = 132 ಸಿಗುತ್ತೆ. ಓಕೆ, ಇವಾಗ 132 ಈಗ ಹೆರಾನ್ ಸೂತ್ರವನ್ನು ನಾವಿಲ್ಲಿ ಯೂಸ್ ಮಾಡೋಣ. S ಅಂದರೆ 132 ಸಿಕ್ಕಿದೆ. ಪ್ರತಿಯೊಂದು ಬಾಹು ಇದು A, ಇದು B, ಇದು C ಆಗಿರಲಿ. ಈ ಒಂದು ಸೂತ್ರದಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳನ್ನು ನಾವು ಯೂಸ್ ಮಾಡೋಣ. ಹೆರಾನ್ ಸೂತ್ರದ ಈ ರೀತಿಯಾಗಿದೆ. ತ್ರಿಭುಜದ ವಿಸ್ತೀರ್ಣ √S × S - a × S - b × S - c. S ಅಂದರೆ 132, S ಅಂದರೆ 132, A ಅಂದರೆ 122, 132 - 22
132 minus 120. 132 ಆ್ಯಸ್ ಇಟ್ 132 ಅಲ್ಲಿ 132 ಅಲ್ಲಿ 122 ಮೈನಸ್ ಮಾಡಿದಾಗ 10 ಬರುತ್ತೆ. ಇದು 110 ಬರುತ್ತೆ. ಇದು 12 ಬರುತ್ತೆ. 132 ಎರಡನ್ನು ಕೂಡ ನಾವು ಮಲ್ಟಿಪಲ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? ಓಕೆ, ನೆಕ್ಸ್ಟ್ ಇಂಟು 12 ಅಂತ ಮಾಡಿದಾಗ 1320 ಸಿಗುತ್ತೆ. ಇವಾಗ 132 ಹೋಲ್ಸ್ ಸ್ಕ್ವಯರ್ ಅಂತ ಅಂದಾಗ ಇಲ್ಲಿ ಎರಡನ್ನು ಕೂಡ ಮಲ್ಟಿಪಲ್ ಮಾಡಿದಾಗ ಅಂದರೆ ಇಲ್ಲಿ 132 ಇದೆ, 132 ಇದೆ ಹೋಲ್ ಸ್ಕ್ವಯರ್ ಅಂದಾಗ ಇಲ್ಲಿ ಅಂದರೆ ಇದು 10 ಇಂಟು 10 ಈಗ 132 ಆಗುತ್ತೆ. ಇದಕ್ಕೆ ಇಂಟು 10 ಅಂತ ಮಾಡ್ಬೋದು. ಈ ಜೀರೋನ ತೆಗೆದು 10 ಅಂತ ಮಾಡ್ಬೋದು. ಇದು ಸ್ಕ್ವಯರ್ ಇದೆ, ಸ್ಕ್ವಯರ್ ಇಟ್ಟು ಕ್ಯಾನ್ಸಲ್ ಆಗುತ್ತೆ. ಇದು 10 ಮಲ್ಟಿಪಲ್ ಆಗುತ್ತೆ. 1320 ಮೀಟರ್ ಸ್ಕ್ವಯರ್ ಎನ್ನುವಂಥದ್ದು ಈ ಒಂದು ಅಳತೆಯ ಈ ಒಂದು ಗೋಡೆಯ ಒಂದು ವಿಸ್ತೀರ್ಣ ಆಗುತ್ತೆ. ಹಾಗಾದರೆ ಇಲ್ಲಿ ಪ್ರತಿ ಮೀಟರ್ ಸ್ಕ್ವಯರ್ ಆದಾಯ 5,000 ರೂಪಾಯಿ ಒಂದು ವರ್ಷದಲ್ಲಿ ದುಡಿತಾ ಇದೆ. ಹಾಗಾದರೆ ಇಲ್ಲಿ ಒಂದು ಕಂಪನಿ 3 ತಿಂಗಳಿಗೆ ಅಂದಾಗ 12 ತಿಂಗಳು. ಹಾಗಾಗಿ ಇಲ್ಲಿ 1320 ಮೀಟರ್ ಸ್ಕ್ವಯರ್ ಅಂತ ಇದೆ. ವರ್ಷದ ಆದಾಯ 5,000 ರೂಪಾಯಿ ಇದೆ. ಒಂದು ಕಂಪನಿ 3 ತಿಂಗಳಿಗೆ ಅಂದರೆ 12 ತಿಂಗಳು ಅಂದಾಗ 1,00,000 ಇಲ್ಲಿ ಎಷ್ಟು ಆದಾಯ ಬರುತ್ತೆಪ್ಪ ಅಂದರೆ ಇಲ್ಲಿ ಈ ಒಂದು ಗೋಡೆಯ ಮೇಲೆ ಈ ಒಂದು ಜಾಹೀರಾತನ್ನು ಬರೆಯಲು 16,50,000 ರೂಪಾಯಿ ಟೋಟಲ್ ಆಗಿ ಇಲ್ಲಿ ಆದಾಯ ಸಿಗುವಂಥದ್ದು. ಅದು ನೀಡುವ ಬಾಡಿಗೆ ಎಷ್ಟಾಗಿರುತ್ತೆ ಅಂದರೆ 16,50,000 ರೂಪಾಯಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 3ನೇ ಪ್ರಶ್ನೆ. ಒಂದು ಉದ್ಯಾನವನದಲ್ಲಿ ಜಾರು ಬಂಡೆ ಇದೆ. ಅದರ ಒಂದು ಬದಿಯ ಗೋಡೆಯಲ್ಲಿ ಕೆಲವು ಬಣ್ಣದಿಂದ ಈ ಉದ್ಯಾನವನ ಹಸಿರಾಗಿ ಮತ್ತು ಸ್ವಚ್ಛವಾಗಿದೆ ಅಂತ ಬರೆದಿದೆ. ಈ ಗೋಡೆಯ ಬಾಹುಗಳು 15 ಮೀಟರ್, 11 ಮೀಟರ್, 6 ಮೀಟರ್ ಇದ್ದರೆ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇಲ್ಲಿ ಈ ರೀತಿಯಾಗಿ ತ್ರಿಭುಜಾಕಾರದ ಒಂದು ಉದ್ಯಾನವನದಲ್ಲಿ ಜಾರು ಬಂಡೆ ಇದೆ. ಅದರ ಮೇಲೆ ಈ ರೀತಿಯಾಗಿ ಬರೆದಿದ್ದಾರೆ. ಉದ್ಯಾನವನ ಹಸಿರಾಗಿ ಮತ್ತು ಸ್ವಚ್ಛವಾಗಿದೆ ಅಂತ ಬರೆದಿದ್ದಾರೆ. ಇದರ ಒಂದು ಬಾಹುಗಳು 11, 6, 15 ಮೀಟರ್ ಅಂತ ಇದೆ. ಹಾಗಾದರೆ ಇಲ್ಲಿ ಬಣ್ಣವನ್ನು ಬಳೆದಿರುವಂತಹ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಸಾಲ್ವ್ ಮಾಡೋಣ. ಓಕೆ, ಈ ಒಂದು ತ್ರಿಭುಜಾಕಾರದ ಬಣ್ಣ ಬಳೆದ ಗೋಡೆಯ ಒಂದು ಅಳತೆಯನ್ನು ಕೊಟ್ಟಿದ್ದಾರೆ. ಬಾಹುಗಳು A = 15 ಮೀಟರ್, B 11 ಮೀಟರ್, C 6 ಮೀಟರ್ ಅಂತ ಇದೆ. ಇವಾಗ ತ್ರಿಭುಜಾಕಾರದ ಸುತ್ತಳತೆಯನ್ನು ನಾವೀಗ ಕಂಡುಹಿಡಿಯೋಣ. ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಸುತ್ತಳತೆಯನ್ನು ಯಾವ ರೀತಿಯಾಗಿ ನಾವು ಹಿಡ್ಕೋಬೇಕಪ್ಪ ಅಂದರೆ ಈ 3 ಬಾಹುಗಳ ಮೊತ್ತ ನಮಗೆ ಏನಾಗಿರುತ್ತೆ? ತ್ರಿಭುಜದ ಸುತ್ತಳತೆ ಆಗಿರುತ್ತೆ. 15 ಮೀಟರ್ ಪ್ಲಸ್ 11 ಮೀಟರ್ ಪ್ಲಸ್ 6 ಮೀಟರ್ ಎಲ್ಲವನ್ನು ಕೂಡಿದಾಗ ನಮಗೆ ತ್ರಿಭುಜದ ಸುತ್ತಳತೆ ಸಿಗತ್ತೆ. ಇವಾಗ 15 ಪ್ಲಸ್ 11 ಎಷ್ಟಾಗತ್ತೆ? 15 ಪ್ಲಸ್ 11 ಪ್ಲಸ್ 6, 6ನ್ನು 11ಕ್ಕೆ ಆ್ಯಡ್ ಮಾಡಿ 17 ಆಗುತ್ತೆ. 17 ಪ್ಲಸ್ 15 32 ಅಂತ ಆಗುತ್ತೆ. ಓಕೆ, 32 ಮೀಟರ್ ಈ ಒಂದು ತ್ರಿಭುಜದ ಸುತ್ತಳತೆ ಆಗುತ್ತೆ. ಹಾಗಾದರೆ ಈ ತ್ರಿಭುಜದ ಅರ್ಧ ಸುತ್ತಳತೆ ನಮಗಿವಾಗ ಬೇಕು. ಅರ್ಧ ಸುತ್ತಳತೆಯನ್ನು ಯಾವ ರೀತಿಯಾಗಿ ನಾವು ಮಾಡ್ತೀವಿ? S = 32/2 ಮಾಡಿದಾಗ ನಮಗೆ ಅರ್ಧ ಸುತ್ತಳತೆ ಸಿಗುತ್ತೆ. ಹಾಗಾದರೆ ಅರ್ಧ ಸುತ್ತಳತೆ ಎಷ್ಟು? 32 ಅಂತ ಇದೆ. 2ರಿಂದ ಭಾಗಿಸಿ ಆವಾಗ ನಮಗೆ ಎಷ್ಟು ಸಿಗುತ್ತೆ? 16 ಮೀಟರ್ ಎನ್ನುವಂಥದ್ದು ನಮಗೆ ಅರ್ಧ ಸುತ್ತಳತೆ ಸಿಗತ್ತೆ. ಇವಾಗ ನಾವು ಹೆರಾನ್ ಸೂತ್ರವನ್ನು ಬಳಸೋಣ. ಹೆರಾನ್ ಸೂತ್ರ ಏನಿದೆ? √S × S - A S - B S - C ಎನ್ನುವಂಥದ್ದು ಹೆರಾನ್ ಸೂತ್ರ ಇದೆ. ಇವಾಗ ನಮಗೆ ಅರ್ಧ ಸುತ್ತಳತೆ ಸಿಕ್ಕಿದೆ. ಸೊ ಅರ್ಧ ಸುತ್ತಳತೆ ಏನಂತ ಇದೆ? 16 ಮೀಟರ್ ಇದೆ. 16 ಮೈನಸ್ 15 ಅಂದರೆ A ಎಷ್ಟಿದೆ? 15 ಇದೆ. 16 ಮೈನಸ್ B ಎಷ್ಟಿದೆ? 11 ಇದೆ. ನೆಕ್ಸ್ಟ್ 16 ಮೈನಸ್ C ಎಷ್ಟಿದೆ? 6 ಇದೆ. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ. 16 ಇಂಟು 16ರಲ್ಲಿ 15ನ್ನು ಮೈನಸ್ ಮಾಡಿ 1, 16ರಲ್ಲಿ 11ನ್ನು ಮೈನಸ್ ಮಾಡಿ 5, ಇಂಟು 16ರಲ್ಲಿ 6ನ್ನು ಮೈನಸ್ ಮಾಡಿ 10. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೇನು ಸಿಗುತ್ತೆ? ಇವಾಗ 16 ಇಂಟು 50. ಓಕೆ,
ಇವಾಗ ಇದನ್ನು ನಾವು ಯಾವ ರೀತಿಯಾಗಿ ಬರಿಬೋದು? 16 ಇದೆ, ಈ 55 ನಾವು 25 ಇಂಟು 2 ಅಂತ ಬರಿಬೋದು. ಓಕೆ, ಇವಾಗ ಇದು 16ರ ವರ್ಗ ಇಂಟು 25ರ ವರ್ಗ ಇಂಟು √2. ಈಗ 16ರ ವರ್ಗ ಎಷ್ಟರ ವರ್ಗ ಇದೆ? 4ರ ವರ್ಗ. ಓಕೆ, 25 5ರ ವರ್ಗ ಇಂಟು √2. 4 ಇಲ್ಲಿ 20 √2 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಈ ಒಂದು ಗೋಡೆಯ ಬಾಹುಗಳ ಬಣ್ಣ ಬಳಿದ ಜಾಗದ ವಿಸ್ತೀರ್ಣ. ಈ ಒಂದು ಉದ್ಯಾನವನದ ಜಾರುಬಂಡೆಯ ಗೋಡೆ ಮೇಲೆ ಬರೆದಿರುವಂತಹ ಬಣ್ಣ ಬಳಿದ ವಿಸ್ತೀರ್ಣ ಎಷ್ಟಾಗಿದೆ? 20 ಇಂಟು √2 ಮೀಟರ್ ಸ್ಕ್ವೇರ್. ಈ ರೀತಿಯಾಗಿ ಫೈನಲ್ ಸ್ಟೇಟ್ಮೆಂಟ್ ಆನ್ಸರನ್ನು ಕೊಡಬೇಕು. ಸೊ ನಾವು ಈ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸ್ಕ್ವೇರ್ ರೂಟನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಂತ ನೋಡಿದ್ವಿ. ಈ ರೀತಿಯಾಗಿ ನಾವು ಈಸಿ ಒಂದು ಮೆಥಡಲ್ಲಿ ತೆಗೆದುಕೊಂಡು ನಾವು ಈ ರೀತಿಯಾಗಿ ಈ ಹೆರಾನ್ ಸೂತ್ರವನ್ನು ಇಲ್ಲಿ ಯೂಸ್ ಮಾಡುವಂಥದ್ದು. ಓಕೆ, ಇವಾಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೆಕ್ಸ್ಟ್ 4ನೇ ಪ್ರಶ್ನೆ. 2 ಬಾಹುಗಳು 18 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇದೆ ಮತ್ತು ಅದರ ಸುತ್ತಳತೆ 42 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಈ ತ್ರಿಭುಜದ 2 ಬಾಹುಗಳನ್ನು ಕೊಟ್ಟಿದ್ದಾರೆ, ಒಂದು ಬಾಹುವನ್ನು ಕೊಟ್ಟಿಲ್ಲ, ಬದಲಾಗಿ ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿಯಾಗಿ ಈ ಒಂದು ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ಅಂತ ನೋಡ್ತಾ ಹೋಗೋಣ. ಈ ರೀತಿಯಾದ ಪ್ರಶ್ನೆಗಳು GPST ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್. GPST ಎಕ್ಸಾಮ್ನಲ್ಲಿ ಇದರ ಒಂದು ಬೇಸ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆ, ಇವಾಗ ಈ ಒಂದು ಚಾಪ್ಟರ್ಗೆ ಕಂಪ್ಲೀಟಾಗಿ ನೀವು ಯಾವ ರೀತಿ ಸಾಲ್ವ್ ಮಾಡೋದಂತ ಇರುವಂಥ 2 ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಗಳು, ಕೆಲವೊಂದಿಷ್ಟು ಎಕ್ಸಾಂಪಲ್ ಇದೆ. ಇವುಗಳನ್ನು ನಾವು ಸಾಲ್ವ್ ಮಾಡಿದಾಯ್ತು. ಇದನ್ನು ಬಿಟ್ಟು ಎಲ್ಲಿಯೂ ಕೂಡ ಹೊರಗಿನ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳೋದಿಲ್ಲ. ಸೊ ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಆಗಿದೆ. ಇವು ತುಂಬಾ ಇಂಟ್ರೆಸ್ಟ್ ಆಗಿರುವಂಥ ಒಂದು ಕ್ವಶನ್ಸ್ಗಳಾಗಿರೋದ್ರಿಂದ ಎಲ್ಲವನ್ನು ಸಾಲ್ವ್ ಮಾಡ್ತಾ ಬನ್ನಿ. ಓಕೆ, ಇವಾಗ ಸಾಲ್ವ್ ಮಾಡೋಣ. ಓಕೆ, ಇವಾಗ ತ್ರಿಭುಜದ 2 ಬಾಹುಗಳನ್ನು ಕೊಟ್ಟಿದ್ದಾರೆ, 18 ಸೆಂಟಿಮೀಟರ್ 10 ಸೆಂಟಿಮೀಟರ್. ಈಗ 3ನೇ ಬಾಹುವನ್ನು ನಾವು ಕಂಡುಹಿಡ್ಕೋಬೇಕಾದ್ರೆ ಕೊಟ್ಟಿರುವಂಥ ಸುತ್ತಳತೆಯಲ್ಲಿ 2 ಬಾಹುಗಳ ಮೊತ್ತವನ್ನು ನಾವು ಮೈನಸ್ ಮಾಡ್ಕೋಬೇಕು. 42 ಮೈನಸ್ 18 ಪ್ಲಸ್ 10, 42 ಮೈನಸ್ 28 ಆಗುತ್ತೆ. 14 ಸೆಂಟಿಮೀಟರ್ ಎನ್ನುವಂಥದ್ದು 3ನೇ ಬಾಹು ಆಗಿರುತ್ತೆ. ಈ ಒಂದು ತ್ರಿಭುಜದ ಸುತ್ತಳತೆ 42 ಸೆಂಟಿಮೀಟರ್ ಆದರೆ ಅದರ ಒಂದು ಅರ್ಧ ಸುತ್ತಳತೆ ಎಷ್ಟಾಗಿರುತ್ತೆ ಅಂದರೆ 21 ಸೆಂಟಿಮೀಟರ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ನಾವು ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಓಕೆ, S = 21 ಅಂತ ನಮಗೆ ಸಿಗ್ತಾ ಇದೆ. ಈ ಒಂದು ತ್ರಿಭುಜದ ವಿಸ್ತೀರ್ಣ √S ಇಂಟು S ಮೈನಸ್ A, S ಮೈನಸ್ B, S ಮೈನಸ್ C. ಸೊ S = 21, 21 ಮೈನಸ್ 18, 21 ಮೈನಸ್ 10, 21 ಮೈನಸ್ 14, 21 ಇಂಟು 3 ಇಂಟು 11 ಇಂಟು 7. ಓಕೆ, ಇವಾಗ 20 ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನನ್ನು ಮಾಡಿ ಉಳಿದಿರುವಂಥದ್ದು ಯಾವ್ದು ಬರುತ್ತೆ? 21 3 ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ ಇದರಿಂದ 7ರಿಂದ ಕ್ಯಾಲ್ಕುಲೇಷನನ್ನು ಮಾಡಿ ಆವಾಗ 126 ಆಗುತ್ತೆ. 126 ಈಸ್ ಎ √21 ಇಂಟು 11 ಇಂಟು 7 ಅಂದಾಗ ಇದು ಎಷ್ಟಾಗುತ್ತೆ ಅಂದರೆ 441 ಇಂಟು 11 ಆಗುತ್ತೆ. 441 ಈಸ್ ಎ √21. ಸೊ ಇವಾಗ ನಮಗೆ ಆನ್ಸರ್ ಬರುವಂಥದ್ದು 21 ಇಂಟು √11 cm² ಎನ್ನುವಂಥದ್ದು ಈ ಒಂದು ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಆನ್ಸರನ್ನು ಕಂಡುಹಿಡ್ಕೋಬೇಕಾಗುತ್ತೆ. 5ನೇ ಪ್ರಶ್ನೆ. ಒಂದು ತ್ರಿಭುಜದ ಬಾಹುಗಳ ಅನುಪಾತ 12:17:25 ಮತ್ತು ಅದರ ಸುತ್ತಳತೆ 540 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇವಾಗ ತ್ರಿಭುಜದ ಬಾಹುಗಳನ್ನು ನೇರವಾಗಿ ಕೊಟ್ಟಿಲ್ಲ, ಆ ಒಂದು ತ್ರಿಭುಜದ ಬಾಹುಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಅನುಪಾತವನ್ನು ಯೂಸ್ ಮಾಡಿಕೊಂಡು ಆ ಒಂದು ತ್ರಿಭುಜದ ಬಾಹುಗಳನ್ನು ಕಂಡುಹಿಡ್ಕೊಂಡು ನಾವು ಈ ಒಂದು ತ್ರಿಭುಜ ಕೊಟ್ಟಿರುವಂಥ ದತ್ತಾಂಶದ ತ್ರಿಭುಜದ ವಿಸ್ತೀರ್ಣವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಓಕೆ, ಇವಾಗ ತ್ರಿಭುಜದ ಬಾಹುಗಳ ಅನುಪಾತ 12:17:25. ಆದ್ದರಿಂದ ಬಾಹುಗಳು ಏನಾಗಿರುತ್ತೆ? ಅನುಪಾತವನ್ನು ಕೊಟ್ಟಾಗ ನಾವು ಏನು ಮಾಡ್ಕೋಬೇಕು? ಆ ಅನುಪಾತ ಇಂಟು X ಅಂತ ಮಾಡಬೇಕು. ಯಾವುದಾದ್ರೂ ಒಂದು ಚರಾಕ್ಷರದಿಂದ ನಾವು ಗುಣಿಸಬೇಕು.
ಆವಾಗ 12x 17x 25x ಅಂತ ಆಗುತ್ತೆ. ಇವಾಗ ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟಿದ್ದಾರೆ 540 ಸೆಂಟಿಮೀಟರ್ ಅಂತ. 3 ಬಾಹುಗಳ ಮೊತ್ತಕ್ಕೆ ಸಮನಾಗಿ ಈ ಒಂದು ಸುತ್ತಳತೆ ಇರುತ್ತೆ. 12x + 17x + 25x = 540 ಸೆಂಟಿಮೀಟರ್. ಟೋಟಲ್ ಆಗಿ ಮಾಡಿದಾಗ 54 × x 540 ಸೆಂಟಿಮೀಟರ್ ಅಂದಾಗ x ಏನು ಬರುತ್ತೆ 10 ಸೆಂಟಿಮೀಟರ್ ಅಂತ ಬರುತ್ತೆ. ಈ ಎಕ್ಸ್ ಅಂತ 10 ಸೆಂಟಿಮೀಟರ್ ಬಂದಾಗ ಈ ಒಂದು ಬಾಹುಗಳ ಅಳತೆ ಏನಾಗಿರುತ್ತೆ 12x ಇರುವಂಥದ್ದನ್ನು 12 × 10 ಮಾಡಿ, 17x ಇರುವಂಥದ್ದನ್ನು 17 × 10 25 × 10 ಅಂದರೆ ಬಾಹುಗಳ ಅಳತೆ 120 170 250 ಅಂತ ಸಿಗುತ್ತೆ. ಹಾಗಾದರೆ ಈ ಒಂದು ತ್ರಿಭುಜದ ಅರ್ಧ ಸುತ್ತಳತೆ ಅಂದರೆ ಸುತ್ತಳತೆ ಅಂದಾಗ ಎಲ್ಲವನ್ನು ಕೂಡಿದಾಗ 540 ಬರುತ್ತೆ. ಆಲ್ರೆಡಿ ಕೊಟ್ಟಿದ್ದಾರೆ. ಇದನ್ನು ಈ ಒಂದು ಬಾಹುಗಳ ಮೊತ್ತವನ್ನು ಕೂಡಿದಾಗ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥದ್ದು 540 ಸುತ್ತಳತೆ ಅಂತ ಕೊಟ್ಟಿದ್ದಾರೆ. ಅಷ್ಟಾಗಬೇಕು, ನಮಗೆ ಅಷ್ಟು ಸಿಗಬೇಕು ಈ ಒಂದು ಬಾಹುಗಳ ಅಳತೆ. ಹಾಗಿದ್ರೆ ಮಾತ್ರ ನಾವು ಇಲ್ಲಿ ಕಂಡುಹಿಡಿಯುವಂಥ ಬಾಹುಗಳ ಅಳತೆ ಸರಿಯಾಗಿರುತ್ತೆ. ಹಾಗಾಗಿ 540 / 2 ಅಂದಾಗ 270 ಎನ್ನುವಂಥದ್ದು ಈ ಒಂದು ತ್ರಿಭುಜದ ಅರ್ಧ ಸುತ್ತಳತೆ ಸಿಗುತ್ತೆ. ಹಾಗಾದರೆ ಇಲ್ಲಿ ಹೆರಾನ್ ಸೂತ್ರವನ್ನು ಯೂಸ್ ಮಾಡೋಣ. ಸೊ ಹೆರಾನ್ ಸೂತ್ರವನ್ನು ನೀವು ಎಕ್ಸಾಮ್ನಲ್ಲಿ ಬರೆಯುವಾಗ ಸೂತ್ರವನ್ನು ಕಂಪ್ಲೀಟಾಗಿ ಮೆನ್ಷನ್ ಮಾಡಲೇಬೇಕು. ಈ ಸೂತ್ರಕ್ಕೆ ನಿಮಗೆ ಮಾರ್ಕ್ಸ್ ಇರುತ್ತೆ. ಸೊ ಹೆರಾನ್ ಸೂತ್ರ √s × s - a s - b s - c s = 270 × 270 - 120 270 - 170 270 - 250 ಎಲ್ಲವನ್ನು ಕೂಡ ನಾವು ಅಪ್ಲೈ ಮಾಡಿ 270 × 150 150 × 100 100 × 200. ಇವಾಗ ಎಲ್ಲವನ್ನು ಕೂಡ ನಾವು ಮಲ್ಟಿಪಲ್ ಮಾಡಿದಾಗ ಯಾವ ರೀತಿಯಾಗಿ ನಾವು ಅದನ್ನು ಮಲ್ಟಿಪಲ್ ಮಾಡ್ಕೋಬೇಕು, ಈ ಕಂಪ್ಲೀಟಾಗಿ 0 ಎನ್ಸಿದಾವೆ ಈ ಜೀರೋಗಳನ್ನು ನಾವು ಬಿಡಬೇಕು. ಸೊ ಇವಾಗ ಉಳಿಯುವಂಥದ್ದು 27 × 15 × 2 ಇಷ್ಟನ್ನು ಮಾಡಿ ಆವಾಗ ಏನು ಬರುತ್ತೆ 81 ಅಂತ ಬರುತ್ತೆ, ಅಥವಾ ಏನೋ ಸಮಥಿಂಗ್ ಬರುತ್ತೆ. ಆ ಒಂದು ಅಂದರೆ ಈ ಇಂಟುವನ್ನು ನಾವು ನೇರವಾಗಿ ಇಡ್ಬೋದು, ಹೌದಲ್ವ? ಅದಕ್ಕಾಗಿ ಈಗ 1 2 3 4 5 1 2 3 4 5 ಅಂದರೆ ಇದು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 81 ಅಂತ ಬರುತ್ತೆ. ಸೊ 81 ಅನ್ನೋದು 9ರ ವರ್ಗ ಆಗಿದೆ. ಆದ್ದರಿಂದ 9ರ ವರ್ಗ ಜೊತೆಗೆ ಇಲ್ಲಿ 9ರ ವರ್ಗ ಅಂದರೆ ಇಲ್ಲಿ 2 0 ಕೂಡ ಮೈನಸ್ ಆಗುತ್ತೆ. ಸೊ ಅದಕ್ಕಾಗಿ 9 × 9000 cm² ಎನ್ನುವಂಥದ್ದು ಈ ಒಂದು ತ್ರಿಭುಜದ ಸುತ್ತಳತೆ ಸಿಗುತ್ತೆ. ವರ್ಗ ಅಂದಾಗ 2 0 ಹೋಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ 8100 ಎನ್ನುವಂಥದ್ದು ಇಲ್ಲಿ ಏನಾಗುತ್ತೆ ಅಂದರೆ ಇದು 90ರ ವರ್ಗ ಆಗಿರುತ್ತೆ. ಹಾಗಾಗಿ 81 ಎನ್ನುವಂಥದ್ದು 9ರ ವರ್ಗ, ಇಷ್ಟು ಗೊತ್ತಿರಬೇಕು ನಿಮಗೆ. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ. ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆಯು 30 ಸೆಂಟಿಮೀಟರ್ ಮತ್ತು ಅದರ ಸಮಬಾಹುಗಳ ಉದ್ದ 12 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ಅಂದಾಗ ಇಲ್ಲಿ 2 ಸಮಬಾಹುಗಳ ಅಳತೆಯನ್ನು ಕೊಟ್ಟಂತಾಯಿತು. ಇನ್ನೊಂದು ಬಾಹುವನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ. ಅದರ ಬದಲಾಗಿ ಸಮದ್ವಿಬಾಹು ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಓಕೆ, ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ. ಓಕೆ, ಇವಾಗ ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ 30 ಸೆಂಟಿಮೀಟರ್ ಅಂತ ಇದೆ. ಸಮಬಾಹುಗಳ ಉದ್ದ ಅಂದಾಗ 2 ಸಮಬಾಹುಗಳ ಉದ್ದ ಅಂದಾಗ 12 ಸೆಂಟಿಮೀಟರ್ 12 ಸೆಂಟಿಮೀಟರ್. ಹಾಗಾದರೆ ಮೂರನೇ ಬಾಹು ಎಕ್ಸ್ ಆಗಿರಲಿ. ಸುತ್ತಳತೆಯನ್ನು ಕೊಟ್ಟಿದ್ದಾರೆ, 3 ಬಾಹುಗಳ ಮೊತ್ತವನ್ನು ಕೂಡ ಕೊಟ್ಟಿದ್ದಾರೆ. ಸುತ್ತಳತೆ 30 ಇದೆ. 3 ಬಾಹುಗಳನ್ನು ಕೂಡಿದಾಗ 24 ಆಗುತ್ತೆ. ಇಲ್ಲಿ 12 + 12 24 ಆಗುತ್ತೆ. 30ರಲ್ಲಿ 24ನ್ನು ಮೈನಸ್ ಮಾಡಿ 6 ಅಂದರೆ 6 x = 6 ಸೆಂಟಿಮೀಟರ್ ಸಿಗುತ್ತೆ. ಅಂದರೆ ಮೂರನೇ ಬಾಹುವಿನ ಉದ್ದ 6 ಸೆಂಟಿಮೀಟರ್ ಇದೆ. ಮೂರನೇ ಬಾಹುವಿನ ಉದ್ದ 6 ಸೆಂಟಿಮೀಟರ್ ಇದೆ. ಹಾಗಾದರೆ ಈ ಒಂದು ತ್ರಿಭುಜದ ಅರ್ಧ ಸುತ್ತಳತೆಯನ್ನು ನೋಡೋಣ. s = ಅಂದರೆ ಪೂರ್ಣ ಸುತ್ತಳತೆ 30 ಅಂತ ಕೊಟ್ಟಿದ್ದಾರೆ. ಅರ್ಧ ಸುತ್ತಳತೆ ಅಂದಾಗ 30/2 ಅಂದಾಗ 15 ಸೆಂಟಿಮೀಟರ್ ಸಿಗುತ್ತೆ. ಹೆರಾನ್ ಸೂತ್ರವನ್ನು ಇಲ್ಲಿ ಯೂಸ್ ಮಾಡಿ √s × s - a × s - b × s - c 15 15 - 12 15 - 12 15 - 6 ಓಕೆ. 15 × 3 × 3 × 9 ಈ ರೀತಿಯಾಗಿ ನಮಗೆ ಸಿಗುತ್ತೆ. ಇದನ್ನು ನೋಡಿ, ಈಗ 15 ಆ್ಯಸ್ ಇಟ್ ಈಸ್ ಹಾಗೆ ತೊಗೋಬೇಕು. 3 3 9 9 9 81 81 ಎನ್ನುವಂಥದ್ದು 9ರ ವರ್ಗ. ಇದು 15 ಇದರ ವರ್ಗ ಯಾವುದೇ ರೀತಿಯಾದ ವರ್ಗ ಸಂಖ್ಯೆ ಅಲ್ಲ. ಆದ್ದರಿಂದ 9 × √15 cm² ಎನ್ನುವಂಥದ್ದು ಈ ಒಂದು ಕೊಟ್ಟಿರುವಂಥ ದತ್ತಾಂಶದ ತ್ರಿಭುಜದ
ವಿಸ್ತೀರ್ಣ ಆಗಿತ್ತು. ಓಕೆ ಫ್ರೆಂಡ್ಸ್, ಹೆರಾನ್ ಸೂತ್ರಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ 12.1ರಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ನಾವು ಮುಂದಿನ ಒಂದು ಸೆಷನ್ನಲ್ಲಿ ಚತುರ್ಭುಜದ ವಿಸ್ತೀರ್ಣಗಳನ್ನು ಕಂಡುಹಿಡಿಯಲು ಯಾವ ರೀತಿಯಾಗಿ ಹೆರಾನ್ ಸೂತ್ರವನ್ನು ಯೂಸ್ ಮಾಡ್ಬೋದು ಎನ್ನುವಂಥ ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.